ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ, ಮಿತ್ರರು ಅಲ್ಲ. ಕಾಂಗ್ರೆಸ್ಗೆ ಅಂದು ರೆಡ್ಡಿ ವಿಲನ್ ಆಗಿದ್ರು, ಇವತ್ತು ಹೀರೋ ಆಗಿದ್ದಾರೆ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ಶಾಸಕ ಸಿ.ಟಿ. ರವಿ ಹೇಳಿದ್ದಾರೆ. ಅಂದು ರೆಡ್ಡಿ ವಿರುದ್ಧ ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡಿದ್ರು. ಇವತ್ತು ಕಾಂಗ್ರೆಸ್ಗೆ ರೆಡ್ಡಿ ಆಪದ್ ಬಾಂಧವರಾಗಿದ್ದಾರೆ, ಹೀರೋ ಆಗಿದ್ದಾರೆ ಅಂತ ಗಾಲಿ ಜನಾರ್ದನ ರೆಡ್ಡಿ ವಿರುದ್ಧ ಸಿ.ಟಿ. ರವಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದರೆ ಈ ಹಿಂದೆ ಗೊತ್ತಿರುತ್ತೆ ನಿಮಗೆ, ಈ ಜನಾರ್ದನ ರೆಡ್ಡಿಯ ವಿರುದ್ಧ ಸಿ.ಎಂ. ಸಿದ್ದರಾಮಯ್ಯನವರು ಪಾದಯಾತ್ರೆಯನ್ನು ಕೈಗೊಂಡಿದ್ರು. ಅಲ್ಲಿಂದನೇ ಸಿದ್ದರಾಮಯ್ಯನವರಿಗೆ ರಾಜಕೀಯದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು, ಅದು ಒಂದು ವಿಚಾರದ. ಈಗ ಆ ವಿಚಾರವಾಗಿ ಸಿ.ಟಿ. ರವಿ ಅವರು ಕೂಡ ಮಾತನಾಡಿದರು. ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ, ಮಿತ್ರರು ಕೂಡ ಅಲ್ಲ. ಆದರೆ ಆ ಸಂದರ್ಭದಲ್ಲಿ ಈ ಹಿಂದೆ ರೆಡ್ಡಿ ವಿಲನ್ ಆಗಿದ್ರು, ಇವತ್ತು ಹೀರೋ ಆಗಿದ್ದಾರೆ ಅಂತ ಇಲ್ಲಿ ಸಿ.ಟಿ. ರವಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗ ಇವರೇ ಕಾಂಗ್ರೆಸ್ನವರೇ ಬಳ್ಳಾರಿ ಪಾದಯಾತ್ರೆ ಮಾಡಿದರು, ಜನಾರ್ದನ್ ರೆಡ್ಡಿ ಅವ್ರನ್ನ ವಿಲನ್ ಅಂತ ಬಿಂಬಿಸಿದ್ರು. ಈಗ ಹೀರೋ ಆಗಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಅವ್ರ ಪಾಲಿಗೆ ಹೀರೋ ಆಗಿದ್ದಾರೆ. ಅವತ್ತು ಬಿ ಜೆ ಪಿಲಿದ್ದಾಗ ಜನಾರ್ದನ್ ರೆಡ್ಡಿ ವಿಲನ್ ಆಗಿದ್ದರು. ಅವರು ಬಿ ಜೆ ಪಿಲಿದ್ದಾಗ ಲೂಟಿಕೋರರಾಗಿದ್ದರು. ಈಗ ಅವರಿಗೆ ಭಾಳ ಆಪತ್ ಬಾಂಧವರಾಗಿದ್ದಾರೆ, ಹೀರೋ ಆಗಿದ್ದಾರೆ. ರಾಜಕಾರಣದಲ್ಲಿ ಇದೆಲ್ಲ ಕಾಲದ ಅನಿವಾರ್ಯತೆ ಇರ್ಬೋದೇನೋ. ಈಗ ಇವರೇ ಕಾಂಗ್ರೆಸ್ನವರೇ ಬಳ್ಳಾರಿ ಪಾದಯಾತ್ರೆ ಮಾಡಿದರು, ಜನಾರ್ದನ್ ರೆಡ್ಡಿ ಅವ್ರನ್ನ ವಿಲನ್ ಅಂತ ಬಿಂಬಿಸಿದ್ರು. ಈಗ ಹೀರೋ ಆಗಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಅವ್ರ ಪಾಲಿಗೆ ಹೀರೋ ಆಗಿದ್ದಾರೆ. ಅವತ್ತು ಬಿ ಜೆ ಪಿಲಿದ್ದಾಗ ಜನಾರ್ದನ್ ರೆಡ್ಡಿ ವಿಲನ್ ಆಗಿದ್ದರು. ಅವರು ಬಿ ಜೆ ಪಿಲಿದ್ದಾಗ ಲೂಟಿಕೋರರಾಗಿದ್ದರು. ಈಗ ಅವರಿಗೆ ಭಾಳ ಆಪತ್ ಬಾಂಧವರಾಗಿದ್ದಾರೆ, ಹೀರೋ ಆಗಿದ್ದಾರೆ. ರಾಜಕಾರಣದಲ್ಲಿ ಇದೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.